ಹಾಯ್ ಎಲ್ಲರಿಗೂ ಶುಭೋದಯ. ಈ ಸುಡು ಬಿಸಿಲಿನ ಬೇಗೆಗೆ ನಮ್ಮ ದೇಹ, ಮನಸ್ಸು, ಆರೋಗ್ಯ ಎಲ್ಲದಕ್ಕೂ ತಂಪಾಗುವಂಥ ಒಂದು ತಂಪು ಪಾನೀಯವನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಏನಂತ ಹೇಳಿದ್ರೆ ಮಟ್ಕಾ ಸೋಡಾ. ಹೌದಾ, ಮಡಿಕೆಯಲ್ಲಿ ಮಾಡುವಂತಹ ಒಂದು ಸೋಡಾ, ಮಡಿಕೆ ಸೋಡಾ ಅಂತ ಹೇಳ್ತೀವಿ ಅಥವಾ ಮಟ್ಕಾ ಸೋಡಾ ಅಂತಲೂ ಹೇಳ್ತಾರೆ. ಹೌದಾ, ಇದನ್ನು ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳಂತ ಹೇಳಿದ್ರೆ ಇದೆಲ್ಲ ನಿಮಗೆ ಗೊತ್ತಿದೆ. ಸಬ್ಜಾ ಸೀಡ್ಸ್, ಹೌದಾ, ಕಾಮಕಸ್ತೂರಿ ಬೀಜ ಅಂತಲೂ ಹೇಳ್ತೀವಿ, ಸಬ್ಜಾ ಸೀಡ್ಸ್ ಅಂತಲೇ ಇದಕ್ಕೆ ಹೇಳ್ತೀವಿ. ಇದು ಈ ಥರ ಇರುತ್ತೆ. ಬಟ್ ಇದನ್ನು ನಾನು ಆಲ್ರೆಡಿ ಏನು ಮಾಡಿದ್ದೀನಿ, ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ನೀರಲ್ಲಿ ನೆಂದ ನಂತರ ಈ ಥರ ಇದು ಉಬ್ಬಿ ಬರುತ್ತೆ. ಹೌದಾ, ದೇಹಕ್ಕೆ ಇದು ತುಂಬ ತಂಪಾಗುತ್ತೆ. ಈ ಬೇಸಿಗೆಗಂತೂ ಈ ತಂಪು ಬೀಜ ಅಂತಲೂ ಹೇಳ್ತಾರೆ ಇದಕ್ಕೆ, ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರೆ, ಕಾಮಕಸ್ತೂರಿ ಬೀಜ. ಇದನ್ನು ಉಪಯೋಗಿಸ್ಕೊಂಡು ಸುಮಾರಷ್ಟು ಕೂಲ್ ಡ್ರಿಂಕ್ಸ್, ಹೌದಾ, ತಂಪು ಪಾನೀಯಗಳನ್ನು ನಾವು ಮನೆಯಲ್ಲಿನ ಮಾಡಬಹುದು ಅಲ್ವಾ. ಹಾಗಿದ್ರೆ ಈ ಮಡಿಕೆ ಸೋಡಾಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಇದು ಕಾಮಕಸ್ತೂರಿ ಬೀಜ, ಸಬ್ಜಾ ಸೀಡ್ಸ್ ಅಂತ ಹೇಳ್ತೀವಿ. ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹಸಿರು ಮೆಣಸನ್ನು ಇಲ್ಲಿ ಕಟ್ ಮಾಡಿಟ್ಟಿದ್ದೀನಿ. ಚಿಕ್ಕ ಮಕ್ಕಳಾದರೆ ಇದೊಂಚೂರು ಏನಾಗುತ್ತೆ, ಖಾರ ಆಗುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳು ಇದರ ಮನೆಯಲ್ಲಿ ಈ ಒಂದು ಹಸಿ ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಬೋದು. ಅರ್ಧ ಟೀ ಸ್ಪೂನ್ ಉಪ್ಪು ಇಟ್ಕೊಂಡಿದ್ದೀನಿ. ಮತ್ತು 2 ಸ್ಪೂನ್ ಏನಿದೆ ಸಕ್ಕರೆ ಇದೆ. ಮತ್ತು ಮೇನ್ ಮಡಿಕೆ ಸೋಡಾ ಅಂತ ನಾವು ಹೇಳೋದ್ರಿಂದ ಇದಕ್ಕೆ ಒಂದು ಸೋಡಾ ಬಾಟಲ್ಲು ಸಹಿತ ಇಲ್ಲಿದೆ ರೆಡಿಮೇಡ್. ಮತ್ತು ಒಂದಿಷ್ಟು ಐಸ್ ಕ್ಯೂಬ್ಗಳನ್ನು ನಾನಿಲ್ಲಿ ಇಟ್ಟಿದ್ದೀನಿ. ಹೌದಾ, ಮಾಡೋ ವಿಧಾನ ನೋಡೋಣ. ಫಸ್ಟ್ಗೆ ಇಲ್ಲಿ 1 ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೆ. ಅದಕ್ಕೆ ಈ ಐಸ್ ಕ್ಯೂಬ್ಗಳನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಉಪ್ಪು, ಆ್ಯಕ್ಚುಲಿ ನೀವು ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು. ಹೆಲ್ತ್ ಕಾನ್ಷಿಯಸ್ ಇರೋರು ಬೆಲ್ಲವನ್ನು ಯೂಸ್ ಮಾಡಿ, ಒಳ್ಳೆ ಟೇಸ್ಟ್ ಇರುತ್ತೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದ್ರಿಂದ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ನಾನು ಮನೆಯಲ್ಲೇ ರೆಗ್ಯುಲರ್ ಮಾಡಿದರೆ ಇದಕ್ಕೆ ಏನು ಮಾಡ್ತೀನಿ, ಸಕ್ಕರೆ ಬದಲಾಗಿ ಬೆಲ್ಲವನ್ನು ನಾನೇನು ಮಾಡ್ತೀನಿ, ಬಳಸ್ತೀನಿ. ಹೌದಾ, 2 ಸ್ಪೂನ್ ಸಕ್ಕರೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ನೆನೆಸಿಟ್ಟಿರುವ ಕಾಮಕಸ್ತೂರಿ ಬೀಜ ಅಂತ ಹೇಳಿದ್ನಲ್ಲ, ಅದನ್ನು 2 ಅಥವಾ 3 ಸ್ಪೂನನ್ನು ನೀವೇನು ಮಾಡ್ಬೋದು, ಸೇರಿಸ್ಬೋದು. ಈ ಕಾಮಕಸ್ತೂರಿ ಬೀಜದ ಆರೋಗ್ಯಕರ ಪ್ರಯೋಜನಗಳು ಎಷ್ಟು ಹೇಳಿದ್ರೂ ಕಡಿಮೆನ, ಅಷ್ಟೊಂದು ಆರೋಗ್ಯಕರ ಪ್ರಯೋಜನಗಳನ್ನು ಇದು ಏನಾಗಿದೆ ಹೊಂದಿದೆ. ನಾವು ಹೊರಗಡೆ ಎಲ್ಲ ಕೂಲ್ ಡ್ರಿಂಕ್ಸ್ ತೊಗೊಂಡ್ವಿ ಅಂತೇಳಿದ್ರೆ ಎಲ್ಲ ಜ್ಯೂಸ್ಗಳಲ್ಲಿ, ಲಸ್ಸಿಗಳಲ್ಲಿ ಇದನ್ನು ಏನು ಸಬ್ಜಾ ಸೀಡ್ಸನ್ನು ನಮಗೆ ಸೇರಿಸಿನ ಏನು ಮಾಡ್ತಾರೆ, ಕೊಡ್ತಾರೆ. ಹೌದಾ, ಇಲ್ಲೇ ಹೆಚ್ಚಿಟ್ಕೊಂಡಿರೋ ಒಂದು ಮೆಣಸಿನ್ಕಾಯಿನ ಇಲ್ಲಿ ಹಾಕ್ತಾ ಇದ್ದೀನಿ. ಲಿಂಬೆಹಣ್ಣು, ಚಿಕ್ಕ ಮಕ್ಕಳಾದ್ರೆ ನೀವು ಈ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಬಟ್ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮೆಣಸಿನ್ಕಾಯಿ ಸೋಡಾ, ಉಪ್ಪು, ಹುಳಿ, ಖಾರ. ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇಷ್ಟು ಸಾಮಗ್ರಿ ನಂತರ ನಾವೇನು ಮಾಡಬೇಕು, ಸೋಡಾವನ್ನು ಇದಕ್ಕೆ ಸೇರಿಸಬೇಕು. ಹೌದಾ, ಮಡಿಕೆ ಸೋಡಾ ಆದ್ದರಿಂದ ಒಂದಿಷ್ಟು ಸೋಡಾವನ್ನು ಸಹಿತ ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇವತ್ತಿನ ನಮಗೆ ಸುಡು ಬೇಸಿಗೆಗೆ ಆರೋಗ್ಯಕ್ಕೆ ತುಂಬ ಒಂದು ಸಹಾಯ ಆಗಿರೋ ಮಡಿಕೆ ಸೋಡಾ ಏನಾಗುತ್ತೆ, ರೆಡಿ ಆಗುತ್ತೆ. ಇದು ಸಕ್ಕರೆ ಎಲ್ಲ ಕರಗಿದ ಮೇಲೆ ನೀವು ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲೇ ಇಡ್ಬೋದು ಅಥವಾ ನ್ಯಾಚುರಲಾಗಿ ಆಲ್ರೆಡಿ ನಾವು ಐಸ್ ಕ್ಯೂಬ್ ಹಾಕಿರೋದ್ರಿಂದ ನ್ಯಾಚುರಲ್ಲಾಗಿ ಒಂದು 5-10 ನಿಮಿಷ ಬಿಟ್ಟು ನೀವು ಇದನ್ನು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು ಅಲ್ವಾ. ತುಂಬ ಆರೋಗ್ಯಕ್ಕೆ ಏನಾಗಿದೆ, ಒಳ್ಳೆಯದು. ಈ ಒಂದು ಬಿಸಿಲಿಗಂತೂ ಇದು ಹೇಳಿ ಮಾಡಿಸಿದ ಒಂದು ಸೋಡಾ. ಮತ್ತು ಇದು ಯಾರಾದರೂ ನಾವು ಗೆಸ್ಟ್ ಬಂದಾಗ ಅಥವಾ ಮನೆಯಲ್ಲಿ ಪ್ರತಿದಿನ ಲಿಂಬೆಹಣ್ಣಿನ ಜ್ಯೂಸ್ ಅದೆಲ್ಲ ಕುಡಿದು ನಿಮಗೆ ಬೇಸರ ಆಗಿತ್ತು ಅಂತ ಹೇಳಿದ್ರೆ ಜಸ್ಟ್ ಫಾರ್ ಎ ಚೇಂಜ್ ಈ ಮಟ್ಕಾ ಸೋಡಾವನ್ನು ಸಹಿತ ನೀವೇನು ಮಾಡ್ಬೋದು, ಮಾಡಿಕೊಂಡು ಸವಿಬಹುದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಕಾಮಕಸ್ತೂರಿ ಬೀಜ, ಲಿಂಬೆಹಣ್ಣು, ಉಪ್ಪು ಮತ್ತು ಸೋಡಾ. ಹೌದಾ, ಇಷ್ಟನ್ನು ಸೇರಿಸ್ಬಿಟ್ರೆ ನಮ್ಮದು ಇವತ್ತು ಆರೋಗ್ಯಕರವಾದಂತಹ ಮಡಿಕೆ ಸೋಡಾ ಏನಾಗುತ್ತೆ, ಸವಿಯಲು ಸಿದ್ಧ. ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಈ ಕಾಮಕಸ್ತೂರಿ ಬೀಜ ದೇಹವನ್ನು ಏನು ಮಾಡುತ್ತೆ, ತಂಪಾಗಿಡೋದಕ್ಕೆ ನಮ್ಗೆ ಏನು ಮಾಡುತ್ತೆ, ಸಾಧ್ಯ ಆಗುತ್ತೆ. ಇದೇ ಥರ ಬೇಸಿಗೆಗೆ ಅನುಕೂಲವಾಗುವಂತಹ ತಂಪು ಪಾನೀಯಗಳ ಜೊತೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.